ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೆಬೆಲ್ ರಾಮಲಿಂಗಾರೆಡ್ಡಿ ಸಂಧಾನ. ಬೆಳಗ್ಗೆ ನನ್ನ ಜೊತೆ ಸುರ್ಜೇವಾಲಾ ಮಾತನಾಡಿದ್ರು. ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ರು. ಇಬ್ಬರು ನಾಯಕರು ಈಗಾಗಲೇ ಮಾತನಾಡಿದ್ದಾರೆ ನನ್ನ ಜೊತೆಗೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ. ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಇಬ್ಬರೂ ಕೂಡ ಹೇಳಿದ್ದಾರೆ. ಅಂತಿಮ ತೀರ್ಮಾನ ಏನು ಅಂತ ಕಾದು ನೋಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಅವರೇನು ರಾಜೀನಾಮೆ ವಾಪಸ್ ಪಡ್ಕೊಳ್ಳೋದು ಅದರ ಬಗ್ಗೆ ಇನ್ನೂ ಹೇಳಿಲ್ಲ ಅವರು. ಡಿ.ಕೆ.ಶಿ. ಸುರ್ಜೇವಾಲಾ ಚರ್ಚೆ ಮಾಡಿ ತೀರ್ಮಾನ ಮಾತಾಡ್ತೀನಿ ಆಮೇಲೆ ಅಂತ ಹೇಳಿದ್ದಾರೆ. ನನ್ನ ಕೋರಿಕೆ ಏನು ಅನ್ನೋದನ್ನು ಕೂಡ ನಾನು ಅವರಿಗೆ ತಿಳಿಸಿದ್ದೇನೆ. ಹಿಂದೆಯೇ ನನಗೆ ಆಫರ್ ಕೊಟ್ಟಿದ್ದನ್ನು ಹೇಳಿದ್ದೇನೆ. ಈ ಹಿಂದೆ ಕೂಡ ನಾನು ಯಾವ ಖಾತೆಯನ್ನು ಕೇಳಿರಲಿಲ್ಲ. ಅಂದರೆ 2023 ಸಂದರ್ಭದಲ್ಲಿ ಇದು, ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಬೆಂಗಳೂರು ಅಭಿವೃದ್ಧಿ ಖಾತೆಯ ಆಫರ್ ಮಾಡಿದ್ರು ನನಗೆ. ಸೊ ಅದಾದ ನಂತರ ಅದು ಕಾರಣಾಂತರಗಳಿಂದ ಡಿ.ಕೆ. ಶಿವಕುಮಾರ್ ಅವರ ಪಾಲಾಯಿತು. ಡಿ.ಕೆ. ಶಿವಕುಮಾರ್ ಅವರು ಬಂದು ನನ್ನ ಜೊತೆಗೆ ಮಾತಾಡಿ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ತದನಂತರ ನೀವೇ ಈ ಖಾತೆಯನ್ನು ನಿರ್ವಹಿಸಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡಿ ಹೋಗಿದ್ರು. ಬಟ್ ಈಗ ನೋಡಿದರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನನಗೆ ಮಾತ್ರ JBA ಖಾತೆ ಕೊಟ್ಟಿಲ್ಲ, ಯಾಕೆ? ಅದು ನನ್ನ ಪ್ರಶ್ನೆ ಆಗಿದೆ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ನಾನು ಸುರ್ಜೇವಾಲಾ ಅವ್ರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿದ್ದೀನಿ. ಸೊ ಈಗ ವೇಟ್ ಮಾಡಿ, ನಾನು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿ ಅದಾದ ನಂತರ ನಿಮಗೆ ಹೇಳ್ತೀವಿ ಅಂತ ಹೇಳಿ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ. ಸೊ ವೇಟ್ ಮಾಡ್ತಾ ಇದ್ದೀನಿ. ಅವರು ಕರೆ ಬಂದ ತಕ್ಷಣ ನಾನು ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ತೀನಿ, ಅದಾದ ನಂತರ ನನ್ನ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಇಂಟ್ರೆಸ್ಟಿಂಗಾಗಿ ನಡೀತಾ ಇದೆ ರಾಜಕಾರಣ ನೋಡಿ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರಿಗಿಂತ ಹೆಚ್ಚಾಗಿ ಇಲ್ಲಿ ಸುದ್ದಿಯಲ್ಲಿರೋದು ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರು ಯಾವಾಗ ರಾಜೀನಾಮೆ ಕೊಟ್ಟರು, ಅದೇನು ಪಕ್ಷದ ಕಚೇರಿಗೆ ಹೋಗಲಿಲ್ಲ, ಮುಖ್ಯಮಂತ್ರಿಗಳ ಬಳಿ ಹೋಗಲಿಲ್ಲ, ಡೈರೆಕ್ಟಾಗಿ ಮೀಡಿಯಾ ಮುಂದೆ ಕೂತ್ಕೊಂಡ್ರು, ಎಲ್ಲದರ ಬಗ್ಗೆ ಮಾತಾಡಿದರು, ರಾಜೀನಾಮೆ ಕೊಟ್ಟರು, ಹೋದರು. ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನೆನ್ನೆ ನಮ್ಮ ಧರ್ಮಪುರಿ ಹತ್ರ ನಮ್ಮ ರಾಜಪ್ಪ ಅವರ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು, ಮೊದಲೇ ಫಿಕ್ಸ್ ಆಗಿತ್ತು. ಆಮೇಲೆ ಅಲ್ಲಿ ಹೋಗಿದ್ದೆ. ಆಮೇಲೆ ನೆನ್ನೆ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದೆ ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ನೆನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನೆನ್ನೆ ನಮ್ಮ ಧರ್ಮಪುರಿ ಹತ್ರ ನಮ್ಮ ರಾಜಪ್ಪ ಅವರ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು, ಮೊದಲೇ ಫಿಕ್ಸ್ ಆಗಿತ್ತು. ಆಮೇಲೆ ಅಲ್ಲಿ ಹೋಗಿದ್ದೆ. ಆಮೇಲೆ ನೆನ್ನೆ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಸುರ್ಜೇವಾಲಾ